ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಶ್ವೇತಾ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ನಾನಿವತ್ತು ನನಗೆ ಇಷ್ಟವಾದಂಥ ಒಂದು ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು, ಹಾಗಾಗಿ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ಪ್ರತಿದಿನ ಬ್ರಾಹ್ಮಣರಿಗೆ ಊಟವನ್ನು ಬಡಿಸ್ತಾ ಇರ್ತಾನೆ. ಹೀಗೆ ಒಂದು ದಿನ ಬಯಲು ಪ್ರದೇಶದಲ್ಲಿ ಊಟವನ್ನು ಏರ್ಪಡಿಸಿರ್ತಾನೆ. ಆ ಸಮಯದಲ್ಲಿ ಗಿಡುಗವೊಂದು ತನ್ನ ಆಹಾರವಾದ ಹಾವನ್ನು ಕೊಂದು ಹಿಡಿದುಕೊಂಡು ಆಕಾಶದಲ್ಲಿ ಹಾರೋಗ್ತಾ ಇರುತ್ತಂತೆ. ಆ ಸಮಯದಲ್ಲಿ ಆ ಹಾವಿನ ಬಾಯಿಯಲ್ಲಿದ್ದಂತಹ ಒಂದು ತೊಟ್ಟು ವಿಷದ ಹನಿ ಈ ಅಡಿಗೆ ಭಟ್ರು ರೆಡಿ ಮಾಡ್ತಾ ಇರ್ತಾರಲ್ಲ ಆ ಅಡಿಗೆಯ ಒಳಗೆ ಬೀಳುತ್ತೆ. ಈ ವಿಷಯ ಯಾರಿಗೂ ಗೊತ್ತಾಗೋದಿಲ್ಲ. ಅದೇ ಆಹಾರವನ್ನು ಬ್ರಾಹ್ಮಣರಿಗೆ ಬಡಿಸ್ತಾರೆ. ಆ ವಿಷದ ಆಹಾರವನ್ನು ಸೇವಿಸಿದಂಥ ಒಬ್ಬ ಬ್ರಾಹ್ಮಣ ಸಾವನ್ನಪ್ತಾನಂತೆ. ಈ ವಿಷಯ ತಿಳಿದ ನಂತರ ರಾಜನಿಗೆ ತುಂಬ ದುಃಖ ಆಗುತ್ತಂತೆ. ಒಳ್ಳೆ ಕೆಲಸ ಮಾಡೋಕ್ಕೋದ್ರೆ ಈಗ ಆಗೋಯ್ತಲ್ಲ, ಇನ್ನಾದರೂ ಜಾಗರೂಕನಾಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತಾನಂತೆ. ಇದಾದ ನಂತರ ಚಿತ್ರಗುಪ್ತನಿಗೆ ಒಂದು ಸಮಸ್ಯೆ ಕಾಡುತ್ತೆ. ಏನಂದರೆ, ತನ್ನ ಲೆಕ್ಕಾಚಾರವನ್ನು ಮಾಡಬೇಕಾದ್ರೆ ಈ ಒಂದು ಬ್ರಾಹ್ಮಣ ಒಂದು ಸತ್ತ ನಂತರ ಇದರ ಒಂದು ಪಾಪದ ಫಲವನ್ನು ಯಾರ ಮೇಲೆ ಹಾಕಬೇಕು ಅಂತ ಅವನಿಗೆ ಗೊತ್ತಾಗೋದಿಲ್ಲ. ಆಗ ಅವನು ಯಮರಾಜನ ಹತ್ರ ಬಂದು ಕೇಳ್ತಾನೆ, ಸ್ವಾಮಿ, ಈ ಒಂದು ಪಾಪದ ಫಲವನ್ನು ಹದ್ದು ಮೇಲೆ ಹಾಕೋಣ ಅಂದರೆ ಹದ್ದು ತನ್ನ ಆಹಾರವನ್ನು ಅದು ಬೇಟೆ ಆಡ್ತು, ಅದರದ್ದೇನೂ ತಪ್ಪಿಲ್ಲ. ಹಾಗೆ ಹಾವು ಸತ್ತೇ ಹೋಗಿತ್ತು, ಅದಕ್ಕೆ ತಿಳಿಯದೆ ಅದರ ಒಂದು ಬಾಯಲ್ಲಿರೋ ವಿಷ ಕೆಳಗೆ ಬಿದ್ದಿದೆ, ಹಾವಿಂದು ತಪ್ಪಿಲ್ಲ. ಇನ್ನು ರಾಜ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಇದ್ದ, ಬ್ರಾಹ್ಮಣರಿಗೆ ಊಟವನ್ನು ಬಡಿಸ್ತಾ ಇದ್ದ, ಅವನಿಗೆ ಆ ವಿಷಯನೇ ಗೊತ್ತಿಲ್ಲ, ಹಾಗಾಗಿ ರಾಜಂದೂ ತಪ್ಪಿಲ್ಲ. ಹಾಗಾಗಿ ಈ ಒಂದು ಪಾಪದ ಫಲವನ್ನು ಯಾರ ಮೇಲೆ ಹಾಕಬೇಕು ಸ್ವಾಮಿ ಅಂತ ಯಮರಾಜನ ಹತ್ರ ಕೇಳ್ತಾನಂತೆ. ಆಗ ಯಮರಾಜ ಹೇಳ್ತಾನಂತೆ, ನೀನು ಈ ಪ್ರಶ್ನೆಗೆ ಉತ್ತರ ನೀನೇ ಕಂಡುಕೊಳ್ಬೋದು, ಏನು ಅಂದರೆ ಸ್ವಲ್ಪ ತಾಳ್ಮೆಯಿಂದ ಕಾದು ನೋಡು ಅಂತ ಹೇಳ್ತಾನಂತೆ. ಇದಾದ ಸ್ವಲ್ಪ ದಿನಗಳ ನಂತರ ಆ ರಾಜ ಇದ್ದಂತಹ ಊರಿಗೆ ಒಬ್ಬ ಬ್ರಾಹ್ಮಣ ಬಂದು ಈ ಹೂ ಮಾರುತ್ತಿರುವಂತಹ ಮಹಿಳೆಯನ್ನು ಕೇಳ್ತಾನಂತೆ, ನಾನು ಅರಮನೆಗೆ ಹೋಗಬೇಕು, ನನಗೆ ದಾರಿ ಗೊತ್ತಿಲ್ಲ, ಹೇಳಿ ಅಂತ. ಆಗ ಆ ಹೂ ಮಾರುವಂತಹ ಒಂದು ಹೆಂಗಸು ದಾರಿಯನ್ನು ಸರಿಯಾದ ರೀತಿಯಲ್ಲಿ ತಿಳಿಸ್ತಾಳಂತೆ. ಅದಾದ ನಂತರ ಹೇಳ್ತಾಳಂತೆ, ಸ್ವಾಮಿ, ನೀವು ಆ ರಾಜನ ಬಳಿ ಹೋದರೆ ಊಟವನ್ನು ಮಾಡಬೇಡಿ, ಅವನು ಬ್ರಾಹ್ಮಣನನ್ನು ಕೊಲ್ಲುತ್ತಾನೆ, ವಿಷದ ಆಹಾರವನ್ನು ಬಡಿಸುತ್ತಾನೆ, ದಯಮಾಡಿ ಅಲ್ಲಿ ಊಟವನ್ನು ಮಾಡಬೇಡಿ ಅಂತ ಹೇಳ್ತಾಳಂತೆ. ಇದನ್ನು ನೋಡಿದ ಯಮರಾಜ ಚಿತ್ರಗುಪ್ತನ ಬಳಿ ನಿಮ್ಮ ಪ್ರಶ್ನೆಗೆ ಉತ್ತರ ದೊರೆಯುತ್ತೆ ಅಂತ ನಗುತ್ತಾ ಕೇಳ್ತಾನಂತೆ. ಆಗ ಚಿತ್ರಗುಪ್ತನು, ನನ್ನ ಪ್ರಶ್ನೆಗೆ ಉತ್ತರ ದೊರೆಯಿತು ಪ್ರಭು ಎಂದು ಹೇಳುತ್ತಾ ಆ ಪಾಪದ ಲೆಕ್ಕಾಚಾರವನ್ನು ಆ ಹೂ ಮಾರುತ್ತಿದ್ದ ಹೆಂಗಸಿನ ಲೆಕ್ಕಕ್ಕೆ ಸೇರಿಸುತ್ತಾನೆ. ಏಕೆಂದರೆ ಆ ಹೆಂಗಸು ತನಗೆ ಯಾವುದೇ ವಿಷಯ ಗೊತ್ತಿಲ್ಲದಲೇ ಇದ್ದರೂ ಕೂಡ ಆ ರಾಜನ ಬಗ್ಗೆ ಕೆಟ್ಟದಾಗಿ ಬ್ರಾಹ್ಮಣನ ಬಳಿ ಹೇಳುತ್ತಾಳೆ. ಇದೇ ಅವಳು ಮಾಡಿದಂತಹ ದೊಡ್ಡ ತಪ್ಪು. ಹಾಗಾಗಿ ಅವಳ ಪಾಪದ ಕೊಡವನ್ನು ಅವಳೇ ವೃಥಾ ಸುಮ್ಮನೆ ಮಾತನಾಡಿ ತುಂಬಿಸ್ಕೊಳ್ತಾಳೆ. ಈ ಕಥೆಯನ್ನು ನೀವು ತಿಳ್ಕೊಳ್ಳೋದು ಒಂದೇ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ. ಈ ಒಂದು ಮಾತು ನೀವು ಕೇಳಿದ್ದೀರಾ. ಹಾಗೆ ಈ ಒಂದು ಮಾತಿಗೆ ಈ ಕತೆಗೆ ತುಂಬ ಹೊಂದಾಣಿಕೆ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದಲೇ ಇರೋವಂಥ ವಿಷಯಗಳ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಬಾರ್ದು. ಯಾರೋ ತಪ್ಪು ಮಾಡಿದವರು ಅಲ್ವಂತಲೇ ಗೊತ್ತಿಲ್ಲದೇ ಇದ್ದರೂ ನಾವು ಬೇರೆಯವ್ರ ಹತ್ರ ಅದನ್ನು ಹಿಂಗೆ ಮಾಡ್ದ ಹಂಗೆ ಮಾಡ್ದ ಅಂತ ಹೇಳ್ಕೊತಿರ್ತೀವಿ. ಸರಿಯಾಗಿ ವಿಷಯ ಗೊತ್ತಿದ್ದು ಅದು ತಿಳಿಸೋವಂಥ ಅವಶ್ಯಕತೆ ಇದ್ದರೆ ತಿಳಿಸಿದ್ರೆ ಓಕೆ, ಇಲ್ಲ ಅಂದರೆ ಒಬ್ಬರ ಬಗ್ಗೆ ಮಾತಾಡ್ದಲೇ ಇರೋದೇ ಉತ್ತಮ ಅನಿಸುತ್ತೆ ಫ್ರೆಂಡ್ಸ್. ನನಗೆ ಈ ಸ್ಟೋರಿ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊತೀನಿ. ಈ ಸ್ಟೋರಿ ಕೇಳಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮಸ್ಕಾರ.